ಬಾಗಲಕೋಟೆಯಲ್ಲಿ 6ನೇ ಕ್ಲಾಸ್ನ ವಿದ್ಯಾರ್ಥಿನಿ ಮೇಲೆ 8 ಮತ್ತು 9ನೇ ತರಗತಿಯ ಬಾಲಕರ ಅತ್ಯಾಚಾರ ಮಾಡಿದಂಥ ಪ್ರಕರಣವನ್ನು ಪವರ್ ಟಿವಿ ನಿಮ್ಮ ಮುಂದೆ ಇಟ್ಟಿತ್ತು. ಮಕ್ಕಳ ಮಾನಸಿಕ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಭಾನುವಾರ ಆಗಿರೋ ಘಟನೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ, ಆಗ ಈ ಘಟನೆ ಆಗಿದೆ, ಶಾಲಾ ಸಮಯದಲ್ಲಿ ಆಗಿರೋದಲ್ಲ. ಆದರೂ ಇಂಥ ಘಟನೆ ನಡಿಬಾರದು ಅಂತ ಶಿಕ್ಷಣ ಸಚಿವರು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅಪ್ರಾಪ್ತರಿರೋದ್ರಿಂದ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತೆ, ಶಾಲೆಯಲ್ಲ ಎಲ್ಲೂ ಕೂಡ ಇಂಥ ಘಟನೆಗಳಾಗಬಾರ್ದು. ಯಾವ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಅಂತ ಪವರ್ ಟಿವಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರೂಪೇಶ್ ನಡೆಸಿರೋ ಒಂದು ಮಾತುಕತೆ ಇಲ್ಲಿದೆ ನೋಡಿ. ಸಿಚುವೇಶನ್ಸ್ ನಡಿಬಾರ್ದು, ಅದಕ್ಕೆ ಕಾನೂನು ರೀತಿಯಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಅವರು ಆಗಲೇ ದೇ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಆಕ್ಷನ್. ಮತ್ತೆ ಅವ್ರನ್ನೆಲ್ಲ ಅವರಿಗೆ ಅಂಡರ್ ಏಜ್ ಇರೋದ್ರಿಂದ ಅವ್ರು ಕಾನೂನು ರೀತಿಯಲ್ಲಿ ಏನೇನು ಇದು ಮಾಡಬೇಕು ಮತ್ತೆ ಎಲ್ಲರನ್ನೂ ಕೂಡ ಮಾತಾಡಿದ್ದಾರೆ. ತಂದೆಯವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟಿದೆ. ಇನ್ಮೇಲೆ ಐ ಥಿಂಕ್ ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಏನು ಕಾನೂನು ರೀತಿಯಲ್ಲಿ ಏನು ತಗೊಳ್ಬೇಕು ಮತ್ತೆ ಈ ತರ ಘಟನೆಗಳು ಆಗದೆ ಇರತಕ್ಕಂಥ ರೀತಿಯಲ್ಲಿ, ಅಫ್ಕೋರ್ಸ್ ನನ್ನ ಸ್ಕೂಲಲ್ಲಿ ಆಗಿಲ್ಲ ಅನ್ನೋದು ಉತ್ತರ ಅಲ್ಲ, ಅದು ರಾಜ್ಯದಲ್ಲಿ ಎಲ್ಲೂ ಆಗಬಾರ್ದು. ಇದಕ್ಕೆ ಯಾವ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳಿ ಅದನ್ನ ಐ ಥಿಂಕ್ ಮಾನ್ಯ ಹೋಮ್ ಮಿನಿಸ್ಟರ್ ಆಗಲಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ತೀರ್ಮಾನಗಳನ್ನ ತಗೊಳ್ತಾರೆ. ಬಟ್ ಇನ್ವೆಸ್ಟಿಗೇಷನ್ ಅವ್ರ ರೀತಿಯಲ್ಲಿ ಅವ್ರ ಅಡಿಯಲ್ಲಿ ಮಾಡ್ತಾ ಇರ್ತಾರೆ. ಪ್ರಕರಣ ಆದ್ಮೇಲೆ ಮೊಬೈಲ್ ಬಳಕೆ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಇದೆಲ್ಲ ಮೊನ್ನೆನೂ ಕೂಡ ಮೇಲ್ಮನೆಯಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನ ತಂದಿದ್ದಾರೆ. ಮಾರಲ್ ಸೈನ್ಸ್ ತರಬೇಕು ಅಂತ ಹೇಳಿ ಅದೆಲ್ಲದೂ ಕೂಡ ನಾವು ಇಟ್ಕೊಂಡಿದೀವಿ. ಇವತ್ತಿಗೆ ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ವಿಚಾರಗಳು ಮೊಬೈಲ್ ಬಳಕೆ ಇರ್ಬೋದು, ಆಕ್ಸೆಸ್ ಫಾರ್ ಅವರ ಏಜ್ಗೆ ಅನುಗುಣವಾಗಿ ಆಕ್ಸೆಸಿಬಿಲಿಟಿ ಕಮ್ಮಿ ಮಾಡಬೇಕು. ಅದು ಫಸ್ಟ್ ಜವಾಬ್ದಾರಿ ತಂದೆ ತಾಯಿಯವ್ರದ್ದು ಆಗ್ತದೆ, ಶಾಲೆಗಳದ್ದಾಗ್ತದೆ, ಆಮೇಲೆ ಕಾನೂನು ಕ್ರಮ ಇವೆಲ್ಲ ಬರ್ತವೆ. ಅದನ್ನ ನನ್ನ ಇಲಾಖೆಯಲ್ಲಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ನಾನು ಉತ್ತರ ಮೋಸ್ಟ್ಲಿ ಮಂಗಳವಾರ ಕೊಡ್ತಾ ಇದ್ದೀನಿ. ಮೊನ್ನೆ ಬಹಳ ಸುದೀರ್ಘವಾಗಿ ಒಂದು 3.5-4 ತಾಸು ಎಲ್ಲ ಸದಸ್ಯರು ಕೂಡ ಬಹಳ ಅದ್ಭುತವಾಗಿ ಸಭಾ ಅಧ್ಯಕ್ಷರ ಒಂದು ಹೊರಟಿ ಸಾಹೇಬ್ರ ಒಂದು ಇದ್ರಲ್ಲೇ ಅವರು ಕೂಡ ಇದನ್ನೇನಾದ್ರು ಒಂದು ತೀರ್ಮಾನ ತಗೋಬೇಕಂತ. ದಟ್ ಇಸ್ ದ ರೀಸನ್ ವಿ ಆರ್ ಬ್ರಿಂಗಿಂಗ್ ಇನ್ ಮಾರಲ್ ಸೈನ್ಸ್. ಮಾರಲ್ ಸೈನ್ಸ್ ಯಾಕೆ ತರ್ತಾ ಇದೀವಿ ಅಂದ್ರೆ ಇದು ಬಹಳ ಮುಖ್ಯ. ಒಂದು ನೀತಿ ಮತ್ತೆ ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಈಗ ನಾವೇನ್ ಮಾಡಿದ್ವಿ, ಬೆಳಗ್ಗೆ ಸಂವಿಧಾನ ಪೀಠಕ್ಕೆ ಓದ್ಸೋದಲ್ಲ, ಅದರೊಳಗೆ ಏನು ಬರ್ದಿದೆ ಅದು ಇಂಪ್ಲಿಮೆಂಟ್ ಆಗ್ಬೇಕು, ಅರ್ಥ ಆಗ್ಬೇಕು. ಬರೀ ಪಾಠ ಹೇಳಿದ್ಕೊಟ್ಟ ಎಕ್ಸಾಮ್ ಅಲ್ಲಿ ಬರ್ದು ಪಾಸ್ ಆಗೋದಲ್ಲ, ಅದ್ರೊಳಗಿರೋದು ತಿಳ್ಕೊಂಡು ಬರ್ಬೇಕಾಗತ್ತೆ. ಆದ್ರೆ ಈ ನೀತಿ ಪಾಠ ಏನಿದೆ ಅದು ಬಹಳ ಮುಖ್ಯ ಅಂತ ಹೇಳಿ ಅನ್ನಿಸ್ತಾ ಇದೆ. ಅದು ನನ್ನ ಇಲಾಖೆಯಲ್ಲಿ ನಾನು ಮಾಡ್ತೀನಿ. ಬಟ್ ಇಳ್ಕಲ್ ವಿಚಾರದಲ್ಲಿ ಏನಾಗಿದೆ ಅದು ಘಟನೆ ಆಗಬಾರ್ದು, ಆ ರೀತಿಯಲ್ಲಿ ನಮ್ಮ ಸರ್ಕಾರ ಕ್ರಮ ತಗೊಳ್ತಕ್ಕಂಥದ್ದನ್ನ ಮಾನ್ಯ ಆ ಇಲಾಖೆಯವರು, ಗೃಹ ಇಲಾಖೆಯವರು ತಗೊಳ್ತಾರೆ. ಇದಿಷ್ಟು ಮಧು ಬಂಗಾರಪ್ಪ ಅವರ ಮಾತುಗಳು. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.